ನಮಸ್ತೆ ವೀಕ್ಷಕರೇ, ಇಂದಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜೀವನದಲ್ಲಿ ಸೋಲಿನ ಹೊಡೆತದ ನಂತರ ಅದರ ನೋವಿನಿಂದ ಹೊರಬರಬೇಕು. ಧೈರ್ಯವನ್ನು ತಂದುಕೊಂಡು ಮತ್ತೆ ಕೆಲಸ ಪ್ರಾರಂಭಿಸಬೇಕು. ಜೀವನದಲ್ಲಿ ಅಸಾಧ್ಯವಾದುದನ್ನು ಸಾಧಿಸಿದ ಅನೇಕ ವಿಶಿಷ್ಟ ವ್ಯಕ್ತಿಗಳ ಬಗ್ಗೆ ಇತಿಹಾಸದಿಂದ ತಿಳಿದುಕೊಳ್ಳಿ. ಅವರ ಆಲೋಚನೆಯಲ್ಲಿ ಮತ್ತು ಕ್ರಿಯೆಯಲ್ಲಿ ಮಾನವನ ಮಿತಿಯನ್ನು ಮೀರಿ ಕೆಲಸ ಮಾಡಿರುತ್ತಾರೆ. ಅದ್ಭುತಗಳನ್ನು ಸಾಧಿಸಿದ ವ್ಯಕ್ತಿಗಳ ಸಾಧನೆ ಅಪಾರವಾದದ್ದು. ಅವರು ಕಲ್ಪನೆಗಳನ್ನು ಮೀರಿ ಜಗತ್ತಿನ ಬದಲಾವಣೆಗೆ ಕಾರಣರಾದರು. ವೈದ್ಯಕೀಯ ಚಿಕಿತ್ಸೆ ಹೊರಬರಬೇಕು ಅಂದರೆ ಮನುಷ್ಯನ ದೇಹವನ್ನು ಗುಣಪಡಿಸುವುದಲ್ಲದೆ ಮನಸ್ಸನ್ನು ಕೂಡ ಗುಣಪಡಿಸುವಂತಿರಬೇಕು. ಜ್ಞಾನವೆಂಬುದು ಅಭಿವೃದ್ಧಿ ಮತ್ತು ಶಕ್ತಿಯ ಪ್ರಮುಖ ಸಾಧನವಾಗಿದೆ. ಜ್ಞಾನದ ಮೂಲ ಸೌಲಭ್ಯಗಳು ಸೃಷ್ಟಿ ಮತ್ತು ನಿರ್ವಹಣೆ, ವಿವಿಧ ಕ್ಷೇತ್ರಗಳಲ್ಲಿನ ಮುನ್ನಡೆಯ ಸಮರ್ಥ ಬಳಕೆ ಮತ್ತು ಕೌಶಲ್ಯ ವೃದ್ಧಿ, ಉತ್ಪಾದಕತೆಯನ್ನು ಹೆಚ್ಚಿಸುವ ಸಾಮರ್ಥ್ಯ ಇಂದಿನ ಸಮಾಜದ ಅಭಿವೃದ್ಧಿಯನ್ನು ನಿರ್ಧಾರ ಮಾಡುತ್ತದೆ. ಒಬ್ಬ ವ್ಯಕ್ತಿಯು ಒಮ್ಮೆ ಒಂದು ಕೆಲಸವನ್ನು ಕೈಗೆತ್ತಿಕೊಂಡರೆ ಆ ಕೆಲಸದಲ್ಲಿ ಸಂಪೂರ್ಣ ತಲ್ಲೀನರಾಗಬೇಕು. ಯಾರೇ ಆದರೂ ತನ್ನ ಕೆಲಸ ತಾನೇ ಮಾಡಬೇಕು. ಇನ್ನೊಬ್ಬರಿಂದ ಮಾಡಿಸಿಕೊಂಡು ತಾನೇ ಮಾಡದೆ ಎಂದು ಹೇಳಿಕೊಂಡರೆ ತಪ್ಪುಗಳು ಅವನದೇ ಆಗಿರುತ್ತದೆ. ಸೋಲು ಗೆಲುವಿಗೆ ಮೂಲವಾಗಿರುತ್ತದೆ, ಗೆಲುವು ಯಶಸ್ಸಿಗೆ ಮೂಲವಾಗಿರುತ್ತದೆ. ಯಶಸ್ಸು ಸಾಧನೆಗೆ ಮೂಲವಾಗಿದ್ದರೆ ಸಾಧನೆ ದೇಶದ ಅಭಿವೃದ್ಧಿಗೆ ಮೂಲವಾಗುತ್ತದೆ. ಜೀವನದಲ್ಲಿ ಒಂದು ಗುರಿ ಇಲ್ಲದೆ ಸಾಗಬಾರದು. ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದರೆ ಅದಕ್ಕೆ ಮುಖ್ಯವಾಗಿ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡಬೇಕಾದರೆ ಮನಸ್ಸು ಬೇಕು. ಆವಾಗ ಆ ಮನಸ್ಸೇ ಒಂದು ಗುರಿಯನ್ನು ಮುಟ್ಟಿಸುತ್ತದೆ. ಸಣ್ಣ ಗುರಿ ಒಂದು ಅಪರಾಧವಿದ್ದಂತೆ. ಜೀವನದಲ್ಲಿ ದೊಡ್ಡ ಗುರಿ ಇರಲಿ, ನಮ್ಮೆಲ್ಲರ ಸಮಸ್ಯೆಗಳಿಗೆ ದಾರಿದ್ರ್ಯವೇ ಕಾರಣವಾಗಿರುತ್ತದೆ. ದಾರಿದ್ರ್ಯವನ್ನು ತೊಲಗಿಸಲು ನಾವು ಹೋರಾಡಬೇಕಾಗುತ್ತದೆ. ತಕ್ಷಣ ಕಾರ್ಯೋನ್ಮುಖರಾಗಿ ಎನ್ನುವ ವಾಣಿಯನ್ನು ನಮ್ಮ ಯುವಕರು ಹೇಳಬೇಕಾಗಿದೆ. ಯೋಚನೆಯೇ ಬಂಡವಾಳ, ಉತ್ಸಾಹ ಉತ್ತಮ ಮಾರ್ಗ, ಕಠಿಣ ಪರಿಶ್ರಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿರುತ್ತದೆ. ನಿಮ್ಮ ಕನಸು ನನಸಾಗಬೇಕಾದರೆ ಮೊದಲು ನೀವು ಕನಸನ್ನು ಕಾಣಬೇಕಾಗುತ್ತದೆ. ಒಮ್ಮೆ ನಿಮ್ಮ ಮನಸ್ಸು ಮಟ್ಟಕ್ಕೆ ಏರಿದರೆ ಅದು ಮತ್ತೆ ಹಿಂದಿನ ಸ್ಥಿತಿಗೆ ಮರಳುವುದಿಲ್ಲ. ದೃಢ ಸಂಕಲ್ಪ, ನಿಷ್ಠೆ, ಬದ್ಧತೆ ಮತ್ತು ಕಠಿಣ ಪರಿಶ್ರಮ ಇವೆಲ್ಲವೂ ಜೀವನದಲ್ಲಿ ಮೇಲೆ ಬರಲು ಬಿಡುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.